ಹಲೋ ಫ್ರೆಂಡ್ಸ್, ರಕ್ಷಿಸಿರಿ ಮನೆ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಏನು ಸ್ಪೆಷಲ್ ಇದೆ ಗೊತ್ತಾ? ನನ್ನ ಪುಟ್ಟ ಕೈ ತೋಟ ಇದೆ. ಆ ಕೈ ತೋಟದಲ್ಲಿ ನಾನು ಏನೆಲ್ಲ ಗಿಡಗಳನ್ನ ಬೆಳೆದಿದ್ದೀನಿ, ಎಷ್ಟೆಲ್ಲ ಹೂವಿನ ಗಿಡಗಳಿದೆ, ವೆಜಿಟೇಬಲ್ಸ್ ಗಿಡಗಳಿದೆ, ಅದನ್ನೆಲ್ಲ ನೋಡ್ತಾ ಹೋಗೋಣ ಬನ್ನಿ ಗೈಸ್. ನೋಡ್ತಾ ಇದ್ದೀರಲ್ಲ, ಇದೇ ನನ್ನ ಪುಟ್ಟ ಕೈ ತೋಟ. ಇದರಲ್ಲಿ ನಾನು ಏನೆಲ್ಲ ಬೆಳೆದಿದ್ದೀನಿ ಅಂತ ನೋಡೋಣ. ನಮ್ಮ ಮೊದಲಿಗೆ ನಾನು ಫಸ್ಟ್ ನಿಮಗೆ ಕೊಬ್ಬರಿ ಗಿಡನೇ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಆ್ಯಕ್ಚುಲಿ ಇದು ಸೆಕೆಂಡ್ ಟೈಮ್ ಬಿಡ್ತಾ ಇರೋದು. ಫಸ್ಟ್ ಟೈಮು ತುಂಬ ಬಿಟ್ಟಿತ್ತು, ಈಗ ಮತ್ತೆ ಇದು ಸೆಕೆಂಡ್ ಟೈಮ್ ಬಿಡ್ತಾ ಇದೆ. ನೋಡಿ ಎಷ್ಟು ಹೂಗಳಾಗಿದೆ, ಎಲ್ಲ ಈಗ ಚಿಕ್ಕದಿದೆ, ಹೆಚ್ಚು ಜಾಸ್ತಿ ಇದೆ, ತುಂಬ ಚೆನ್ನಾಗಿ ಬಿಡುತ್ತೆ. ಇದನ್ನು ಪುದೀನ ಗಿಡ ಹಾಕಿದ್ದೀವಿ. ಈ ಪುದೀನ ಗಿಡ ಆ್ಯಕ್ಚುಲಿ ಇಲ್ಲಿಂದ ಹೀಗೆ ಹಬ್ಕೊಂಡು ಇಲ್ಲಿ ವಾಲತ್ರ ಇದೆ ಪುದೀನ. ಹಾಗೆ ಇದು ಕಾಕ್ಟಾ ಹೂವಿನ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ಹೇಳಿಬಿಟ್ಟು, ತುಂಬ ಚೆನ್ನಾಗಿ ಬಿಟ್ಟಿದೆ ನೋಡಿ. ಹೂಗಳೆಲ್ಲ ಉದುರೋಗಿದೆ, ಕಿತ್ಕೋಬೇಕಿತ್ತು, ಕಿತ್ಕೊಂಡಿಲ್ಲ, ಇನ್ನು ಚೆನ್ನಾಗಿದೆ. ಇದ್ರ ಜೊತೆಗೇ ಪುದೀನ ಕೂಡ ಹಾಕ್ಕೊಂಡ್ಬಿಟ್ಟಿದೆ. ಇದು ಅಷ್ಟೇ. ಇದು ನಾಟಿ ಪಪ್ಪಾಯ ಗಿಡ, ತುಂಬ ಚಿಕ್ಕದಾಗಿದೆ ಕಾಯಿಗಳೆಲ್ಲ. ಇದು ಬ್ರಿಂಜಲ್ ಗಿಡ. ಆ್ಯಕ್ಚುಲಿ ತುಂಬ ದೊಡ್ಡದಾಗಿತ್ತು, ನೋಡ್ತಾ ಇದ್ದೀರಲ್ಲ, ಇಲ್ಲಿ ಈಚೆಗಳು ಆಗಿದೆ, ಹೂವು ಇದೆ, ಸ್ವಲ್ಪ ಬ್ರಿಂಜಲ್ ಬಿಟ್ಟಿದೆ. ತುಂಬ ದಪ್ಪದು ವೈಟ್ ಬ್ರಿಂಜಲ್, ಒಂಥರ ಇದು ಸ್ಪೆಷಲ್ ಅಂತ ಹೇಳ್ಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬಿಡುತ್ತೆ ಇದು ಗಿಡ, ತುಂಬ ಬ್ರಿಂಜಲ್ ಬಿಡುತ್ತೆ. ಇದು ಏನು ಹಬ್ಬುವ ಬಳ್ಳಿ ಗುಲಾಬಿ ಅಂತ ಹೇಳ್ತಾರೆ, ಬಳ್ಳಿ ಗುಲಾಬಿ ಗಿಡ ಅಂತ. ಇದು ವೈಟ್ ಕಲರೇ. ಇದು ಬಿಟ್ಟರೆ ಫುಲ್ ಬೇಲಿ ತುಂಬ ಹಬ್ಕೊಂಡು ಹೋಗುತ್ತೆ. ನಾವಿಲ್ಲೆಲ್ಲ ದಾರ ಹಾಕಿ ಕಟ್ಟಿ ನೋಡಿ, ಈ ಥರ ಎಲ್ಲ ಕಟ್ಟಿದ್ದೀವಿ. ತುಂಬ ದೊಡ್ಡದಾಗಿ ಬೆಳೆಯುತ್ತೆ, ಬಂಚೆ ಹೂವು ಬಿಡುತ್ತೆ, ತುಂಬ ಚೆನ್ನಾಗಿ ಬಿಡುತ್ತೆ ಇದು ಹೂವು. ನೋಡಿ, ಈ ತೊಗರಿಕಾಯಿ ತುಂಬ ಚೆನ್ನಾಗಿ ಬಿಡುತ್ತೆ. ಇದೂ ಅಷ್ಟೇ ಹಳೆ ಗಿಡ. ಇದು ಸೆಕೆಂಡ್ ಟೈಮ್ ಬಿಡ್ತಾ ಇರೋದು. ಎಷ್ಟು ತೊಗರಿ ನೋಡಿ, ಬಂಚು ತೊಗರಿಕಾಯಿ ಬಿಟ್ಟಿದೆ. ಗಿಡ ತುಂಬ ಇಲ್ಲೆಲ್ಲ ಇದೆ, ಜಾಸ್ತಿ ಹೂವು ಬಿಟ್ಟಿದೆ ನೋಡಿ. ಇನ್ನು ಸ್ವಲ್ಪ ಚೆನ್ನಾಗಿ ಕಿತ್ಕೋಬೋದು, ಇದನ್ನು ಚೆನ್ನಾಗಿದೆ. ಇಲ್ಲಿಂದ ಹಿಂಗೆ ಕವರ್. ಇದು ಸೋರೆಕಾಯಿ ಗಿಡ ನೋಡಿ, ಎಷ್ಟು ದಪ್ಪ ಬಿಟ್ಟಿದೆ ಅಂತ ಹೇಳ್ಬಿಟ್ಟು ನಾವು ಹಾಗೆ ಯಾವುದೋ ಒಂದು ಬೀಜ ಸಿಕ್ತಂತ ತಂದು ಹಾಕಿದ್ವಿ, ಎಷ್ಟು ದೊಡ್ಡದಾಗಿ ಬಿಟ್ಟಿದೆ ಅಂತ ಹೇಳಿ. ಇದು ಹಂಗೆ ಬಿಟ್ಟರೆ ಹಬ್ಕೊಂಡ್ಬಿಡುತ್ತೆ, ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಅಲ್ಲಿ ಈ ಕಡೆ ಎಲ್ಲ ಸ್ವಲ್ಪ ದಾರ ಕಟ್ಬಿಟ್ಟು ಮ್ಯಾನೇಜ್. ದಾಳಿಂಬೆ ಗಿಡ ಲಾಸ್ಟ್ ವಿಡಿಯೋದಲ್ಲಿ ನೋಡಿದಾಗ ತುಂಬ ಪುಟಾಣಿಗಿತ್ತು, ಇವಾಗ ಚೆನ್ನಾಗಿ ಬೆಳ್ಕೊಂಡಿದೆ. ಅಲ್ಲಿ ಆಲೂವೆರಾ ಗಿಡ ನೋಡ್ತಾ ಇದ್ದೀರಾ, ಅದು ಬಂದು ನಿತ್ಯ ಪುಷ್ಪ ಗಿಡ. ಇಲ್ಲೊಂದು ತೊಗರಿ ಗಿಡ ಇದೆ ಫ್ರೆಂಡ್. ನಮ್ಮ ಮನೆಯಲ್ಲಿ ತೊಗರಿಕಾಯಿದೆ ಹಬ್ಬ ಅಂತ ಹೇಳ್ಬೋದು. ಈ ವರ್ಷ ಅಂತೂ ನಾವು ಹೊರಗಡೆಯಿಂದ ಮಾರ್ಕೆಟಲ್ಲಿ ತೊಗರಿಕಾಯಿ ತಂದೇ ಇಲ್ಲ ಬಿಡಿ. ತುಂಬ ತೊಗರಿಕಾಯಿ ನಮ್ಮ ಮನೆ ತೋಟದಲ್ಲೇ ಸಿಕ್ಬಿಡ್ತು ನಮಗೆ. ಇದು ಕೂಡ ಸೆಕೆಂಡ್ ಟೈಮ್ ಬಿಡ್ತಾ ಇರೋದು. ಎಷ್ಟು ಬಂಚ್ ಬಿಟ್ಟಿದೆ ನೋಡಿ, ಗಿಡನೇ ಅದ್ರ ಭಾರ ಕಡಿನಾರ್ದ ಅದೇ ಬೆಂಡಾಗಿಬಿಟ್ಟಿದೆ, ಅಷ್ಟು ಕಾಯಿ ಬಿಟ್ಟಿದೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಇದು ಗಿಡ, ತುಂಬ ಕಾಯಿಗಳನ್ನ ಬಿಟ್ಟಿದೆ. ಪುಷ್ಪ ಗಿಡ ಇದೆ. ಹೀಗೆ ಮುಂದೆ ಬಂದರೆ ಇದು ನನ್ನ ಫೇವ್ರೆಟ್ ಪಪ್ಪಾಯ ಗಿಡ. ನಾನು ಲಾಸ್ಟ್ ವಿಡಿಯೋದಲ್ಲೂ ಅದನ್ನೇ ಹೇಳಿದ್ದೆ, ಇದು ಪುಟಾಣಿ ಪಪ್ಪಾಯ ಗಿಡ ನನಗೆ ಇಷ್ಟ ಅಂತ. ಬಟ್ ಇವಾಗ ನೋಡಿ ಎಷ್ಟು ದೊಡ್ಡದಾಗಿ ಬೆಳೆದಿದೆ, ಹೆಂಗೆ ಬಿಟ್ಟಿದೆ ನೋಡಿ, ಹಣ್ಣು ಕಾಯಿ ಬಿಟ್ಟಿದೆ, ಹೂವುಗಳು ಬಿಡ್ತಾಯಿದೆ. ಇದು ನೋಡಿ ತುಂಬ ಚಿಕ್ಕದಾಗಿತ್ತು, ಬಟ್ ಇದು ತುಂಬ ಒಳ್ಳೆ ಪಪ್ಪಾಯ ಗಿಡ ಅನಿಸುತ್ತೆ. ತುಂಬ ಚೆನ್ನಾಗಿ ಪಪ್ಪಾಯ ಬಿಡ್ತಾಯಿದೆ. ಇನ್ನೂ ದಪ್ಪ ಆದಾಗ ಇನ್ನೊಂದು ವಿಡಿಯೋ ಮಾಡಿ. ನೋಡ್ತಾಯಿದ್ದೀರಲ್ಲ ಎಷ್ಟು ಹೂವುಗಳಿದೆ, ಎಷ್ಟು ಕಾಯಿ ಬಿಡ್ತಾಯಿದೆ ನೋಡಿ ಫ್ರೆಂಡ್ಸ್. ಇದು ನಾಟಿ ಟೊಮೊಟೊ ಗಿಡ ಎಷ್ಟು ಚೆನ್ನಾಗಿ ಇದು, ಎಷ್ಟು ಬೇಗ ಬಂದಿದೆ ಅಂದರೆ ನಾವು ಹಾಕಿಬಿಟ್ಟು 2 ಮಂತ್ಸ್ ಆಗಿದೆ ಅಷ್ಟೇ. ನೋಡಿ ಎಷ್ಟು ಕಾಯಿ ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಈ ಕೆಳಗಡೆ ಇಲ್ಲ ನೋಡಿ, ಇದೆಲ್ಲ ಒಂದೇ ಗಿಡ. ಇದು ನಮ್ಮನೆಯವರು ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ದಾರ ಎಲ್ಲ ಕಟ್ಟಿಗೆಲ್ಲ ನೆಟ್ಟು ಇದನ್ನು ಮಾಡಿದ್ದಾರೆ. ಕಂಪ್ಲೀಟು ಟೊಮೊಟೊ ಗಿಡನೇ ಒಂದು ಲೈನ್ ಹಾಕಿದ್ದೀವಿ. ಹೀಗೆ ನೋಡ್ತಾ ಇದ್ದೀರಲ್ಲ, ಈ ಒಂದು ಲೈನು ಪೂರ್ತಿ ಇದೆ. ಈ ಲೈನ್ ಪೂರ್ತಿ ಟೊಮೊಟೊ ಗಿಡಗಳೇ ಇದೆ. ಇನ್ನು ಇವಾಗ ಹೂವು ಆಗ್ತಾಯಿದೆ, ಮತ್ತು ಇವಾಗ ಚಿಕ್ಕ ಕಾಯಿ ಬಿಡ್ತಾ ಇದೆ. ಚೆನ್ನಾಗಿ ಬಂದಿದೆ ಟೊಮೊಟೊ ಗಿಡನೂ ಫ್ರೆಂಡ್ಸ್. ಇನ್ನೊಂದು ನಿತ್ಯ ಪುಷ್ಪ ಗಿಡ ಇದೆ. ಆ್ಯಕ್ಚುಲಿ ನಾವು ನಮ್ಮ ತೋಟದಲ್ಲಿ ಹಾಕಿದ್ದು ಒಂದೇ ಒಂದು ನಿತ್ಯ ಪುಷ್ಪ ಗಿಡ. ಅದು ಎಷ್ಟು ಗಿಡಗಳು ಬಿಟ್ಟಿದೆ ಅಂದರೆ, ನಮ್ಮ ತೋಟದ ಈ ಲೈನ್ ಪೂರ್ತಿ ಹಾಗೆ ನಿತ್ಯ ಪುಷ್ಪ ಗಿಡ. ಅದು ಕಣ್ಣಿಗೆ ಹಬ್ಬ ಅಂತ ಅನಿಸುತ್ತೆ ನೋಡೋದಕ್ಕೆ, ಅಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ. ನೋಡ್ತಾ ಇದ್ದರೆ ಅಷ್ಟು ಖುಷಿಯಾಗುತ್ತೆ ನೋಡಲಿಕ್ಕೆ. ಅಷ್ಟು ನಿತ್ಯ ಪುಷ್ಪ ಗಿಡಗಳು ಬಿಟ್ಟಿದೆ. ತೋಟಕ್ಕೆ ಬಂದರೆ ನಮಗೇನು ಆ ಹೂಗಳನ್ನ ನೋಡೋಕ್ಕೆ ನಮಗೆ ಖುಷಿಯಾಗುತ್ತೆ.
ಇಲ್ಲೊಂದು ದಾಸವಾಳ ಗಿಡ ಇದೆ, ಇದು ಇನ್ನು ಇವಾಗ ಬೆಳೀತಾ ಇದೆ. ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಹೀರೆಕಾಯಿ ಗಿಡ. ಇದು ಒಂದೇ ಒಂದು ಗಿಡ, ನಾವು 4-5 ಬೀಜ ಹಾಕಿದ್ವಿ, ಒಂದೇ ಒಂದು ಗಿಡ ಮಾತ್ರ ಬಂದಿದೆ. ಚೆನ್ನಾಗಿ ಬಿಡ್ತಾ ಇದೆ ಹೀರೆಕಾಯಿ ಇದ್ರ ಕೂಡ. ಹಾಗೆ ಇನ್ನೊಂದು ತೊಗರಿ ಗಿಡ ಇದೆ, ಇದು ಕೂಡ ಕಾಯಿ ಬಿಡ್ತಾ ಇದೆ. ಇರಲ್ಲ ಮೂಲಂಗಿ ಗಿಡ ನೋಡಿ ಫ್ರೆಂಡ್ಸ್, ಎಷ್ಟು ದೊಡ್ಡದಾಗಿ ಬಿಟ್ಟಿದೆ ಮೂಲಂಗಿ ಅಂತ ಹೇಳ್ಬಿಟ್ಟು. ಹೂವೆಲ್ಲ ಬಿಟ್ಟಿದೆ ಮೂಲಂಗಿ. ಇವಾಗ ನನ್ನ ಹಸ್ಬೆಂಡ್ ಕೀಳ್ಬೇಡ ಅಂತ ಹೇಳಿದರು, ಏನು ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಇದು ಕಿರ್ಲಿ ಬೀಜ ಮಾಡೋಣ ಅಂತ ಹೇಳಿ. ತುಂಬ ದೊಡ್ಡದಾಗಿದೆ. ಇದು ಸೀಬೆಕಾಯಿ ಗಿಡ ಇದೆ. ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದಾಗ ಪುಟ್ಟಾಣಿ 2 ಎಲೆ ಇತ್ತು, ಇವಾಗ ನೋಡಿ ಎಷ್ಟು ಎಲೆಗಳಿದೆ. ಇದು ಬಂದು ಎಳ್ಳಿಕಾಯಿ ಗಿಡ ಇದೆ. ಇಲ್ಲಿ ಕರಿಬೇವಿನ ಗಿಡ ಇದೆ, ಇದು ಕೂಡ ಲಾಸ್ಟ್ ಟೈಮ್ ನೋಡಿದಾಗ ತುಂಬ ಚಿಕ್ಕದಾಗಿತ್ತು, ಈಗ ಚೆನ್ನಾಗಿ ಬರ್ತಾ ಇದೆ. ಬಿನ್ನಿಸ್ ಗಿಡ ನೋಡ್ತಾ ಇದ್ದೀರಲ್ಲ, ಬಿನ್ನಿಸ್ಕಾಯಿ ಬಿಟ್ಟಿದೆ. ಈ ಲೈನ್ ಪೂರ್ತಿ ಬಿನ್ನಿಸ್ಕಾಯಿನೇ. 1 2 3 4 5 6 ಒಂದು 6-7 ಲೈನ್ಸ್ ಕಂಪ್ಲೀಟಾಗಿ ಬಿನ್ನಿಸ್ಕಾಯಿ ಗಿಡನೇ ಹಾಕಿದ್ದೀವಿ. ಇದು ಅಷ್ಟೇ ತುಂಬ ಬೇಗ ಬರುತ್ತೆ. ಹೆಚ್ಚು ಕಡಿಮೆ 1.5 ತಿಂಗಳಿಂದ 2 ತಿಂಗಳಲ್ಲೆಲ್ಲ ನಮಗಿದು ಫಸಲು ಸಿಕ್ಬಿಡುತ್ತೆ. ನೋಡ್ತಿದ್ದೀರಲ್ಲ, ಪೂರ್ತಿ ಬಿನ್ನಿಸ್ ಗಿಡನೇ. ಈ ಲೈನ್ ಏನು ನೋಡ್ತಾ ಇದೀವಲ್ಲ, ಇದು ಅವರೆಕಾಯಿ ಗಿಡ. ಇದು ಓಕೆ, ಅಷ್ಟು ಚೆನ್ನಾಗಿ ಬಂದಿಲ್ಲ, ಸ್ವಲ್ಪ ಹುಳಗಳು ಬಿದ್ದುಬಿಟ್ಟಿದೆ ಅನಿಸುತ್ತೆ. ಆ್ಯಕ್ಚುಲಿ ಇದು ಆರ್ಗ್ಯಾನಿಕ್ ಇರುತ್ತೆ, ನಾವು ರಾಸಾಯನಿಕ ಗೊಬ್ಬರ ಏನೂ ಹಾಕಲ್ಲ, ಹಾಗಾಗಿ ನ್ಯಾಚುರಲ್ಲಾಗೆ ಬೆಳೆಸೋದ್ರಿಂದ ಸ್ವಲ್ಪ ಹುಳಗಳು ಬಿದ್ದಿದೆ. ನೋಡ್ತಿದ್ದೀರಲ್ಲ, ಇದು ಪೂರ್ತಿ ಈ ಲೈನ್ ಪೂರ್ತಿ ಅವರೆಕಾಯಿ ಗಿಡನೇ ಹಾಕಿದ್ವಿ. ಮಧ್ಯದಲ್ಲಿ ಮಾತ್ರ ಒಂದೇನೋ ದೊಡ್ಡ ಗಿಡ ಇದೆ. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಬಿನ್ನಿಸ್ ಬೆಳೆಯೋದು ತುಂಬ ಈಸಿ ಅಂತಲೇ ಹೇಳ್ಬೋದು. ನಾವು ಇದಕ್ಕೇನು ಹೆಚ್ಚು ಶ್ರಮ ವಹಿಸಬೇಕಾಗಿಲ್ಲ, ತುಂಬ ಟೈಮ್ನು ಕೂಡ ಸ್ಪೆಂಡ್ ಮಾಡೋಂಗಿಲ್ಲ. ನಾವು ಒನ್ ಟೈಮ್ ಇದನ್ನು ನಾವು ಭೂಮಿಗೆ ಹಾಕಿದರೆ ಬೀಜನ ಅದರಷ್ಟಕ್ಕೆ ಅದು ಬರುತ್ತೆ. ಅಂದರೆ ಟೈಮ್ ಟು ಟೈಮ್ ನಾವು ಒಂದು ಸ್ವಲ್ಪ ನೀರು ಹಾಕೋಬೇಕಾಗುತ್ತೆ ಅಷ್ಟೇ. ಮತ್ತು ಇನ್ನೊಂದು, ಇದು ಬಹಳ ಬೇಗ ನಮಗೆ ಫಲನ ಕೊಡುತ್ತೆ. ನಾವು ಬೇಗ ಬಿನ್ನಿಸ್ನ ಕಿತ್ಕೊಂಡೋಗಿ ಉಪಯೋಗಿಸ್ಬೋದು. ಸರಿಸುಮಾರು 2ರಿಂದ 2.5 ತಿಂಗಳು ಅಥವಾ 2 ತಿಂಗಳಲ್ಲೇ ನಾವು ಈ ಚೊಟ್ಟುಗಳನ್ನ ಕಿತ್ಕೊಂಡು ನಾವು ಅಡುಗೆಗೆ ಬಳಸ್ಬೋದು, ಅಷ್ಟು ಬೇಗ ಬರುತ್ತೆ. ಗೊತ್ತಿಲ್ಲ, ಇಷ್ಟು ಸುಲಭವಾಗಿ ಬೆಳೆಯೋವಂಥ ಬೆಳೆಗೆ ಮಾರ್ಕೆಟಲ್ಲಿ ಎಷ್ಟು ಬೆಲೆ ಇದೆ ಅಂದರೆ ಇದ್ರ ರೇಟ್ ಯಾವಾಗಲೂ ಗಗನದಲ್ಲೇ ಹಾರ್ತಾ ಇರುತ್ತೆ. ನಮ್ಮ ಕೈಲೇ ಈ ತರಕಾರಿನ ಬೆಳೆಯೋಕ್ಕೆ ಸಾಧ್ಯವಾಗುತ್ತೆ ಅಂದರೆ ನಾವು ಮಾರ್ಕೆಟಲ್ಲಿ ತರೋಕ್ಕೆ ಯಾಕೆ ಹೋಗಬೇಕು? ನಾವು ಇದನ್ನು ಪಾಟಲ್ಲಾದರೂ ಬೆಳ್ಕೊಬೋದು, ಅಥವಾ ನಮ್ಮ ಮನೆ ಪಕ್ಕದಲ್ಲಿ ಸ್ವಲ್ಪ ಜಾಗ ಇದ್ದರೂ ಕೂಡ ನಾವು ಈ ತರಕಾರಿನ ಬೆಳಿಬೋದು ಈಸಿಯಾಗಿ. ಈ ತರಕಾರಿ ಬೆಳೆಯೋ ವಿಧಾನ ಸಾಮಾನ್ಯವಾಗಿ ಹಳ್ಳಿಯಲ್ಲಿ ರೈತರಿಗೆಲ್ಲ ಗೊತ್ತಿರುತ್ತೆ, ಮತ್ತು ಹಳ್ಳಿನಲ್ಲಿ ಚಿಕ್ಕ ಪುಟ್ಟ ಕೈ ತೋಟ ಮಾಡ್ಕೊಂಡಿರೋರ್ಗೂ ಗೊತ್ತಿರುತ್ತೆ. ಸಿಟಿನಲ್ಲಿ ಗೊತ್ತಿಲ್ಲ ಅಂದವ್ರಿಗೆ ನಾನೊಂದು ಇನ್ಫಾರ್ಮೇಷನ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಬಿಗಿನಿಂಗಲ್ಲಿ ಈಗ ಹಾಕಿದ್ದೀನಲ್ಲ, ನಾನು ಇದನ್ನು ಬಿಗಿನಿಂಗಲ್ಲಿ ನಾವು ಹೇಗೆ ಪ್ರೊಸೆಸ್ ಮಾಡಿದ್ವಿ, ಈ ಬೀಜನ ಹೇಗೆ ಹಾಕಿದ್ವಿ, ಮತ್ತು ಟಿಲ್ ಅದು ಎಂಡ್ವರ್ಗು ಅದು ಫಸಲು ಕೊಡೋವರೆಗೂ ಕೂಡ ವೀಡಿಯೋನ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾಯಿದ್ದೀನಿ. ಇದು ಕಂಪ್ಲೀಟಾಗಿ ಇದು ಫಸಲು ಕೊಟ್ಟ ಮೇಲೆ ಒಂದು ಬಿನ್ನಿಸ್ ಫಾರ್ಮ್ದೇ ಒಂದು ಕಂಪ್ಲೀಟ್ ವಿಡಿಯೋನ ರಿಲೀಸ್ ಮಾಡ್ತೀನಿ. ಇದು ಗೊತ್ತಿಲ್ಲ ಅಂದವ್ರಿಗೆ ಯೂಸ್ಫುಲ್ ಆಗುತ್ತೆ. ಈ ತೊಗರಿಕಾಯಿ ಗಿಡನೂ ಅಷ್ಟೇ ಫ್ರೆಂಡ್ಸ್, ಇದಕ್ಕೂ ನಾವೇನು ಹೆಚ್ಚು ಶ್ರಮ ವಹಿಸೋಗಿಲ್ಲ ಅಥವಾ ಹೆಚ್ಚು ಟೈಮ್ ಸ್ಪೆಂಡ್ ಮಾಡೋಗಿಲ್ಲ. ನಾವು ಒಂದು 4ರಿಂದ 5 ಕಾಳುಗಳನ್ನ ನಾವು ಬಿತ್ತನೆ ಮಾಡಿದರೆ ಸಾಕು, ಅದು ನಮಗೆ ಸಾಕಷ್ಟು ತೊಗರಿಕಾಯಿನ ಕೊಡುತ್ತೆ. ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಾನು ಹೆಚ್ಚು ಕಡಿಮೆ ನಮ್ಮ ತೋಟದಲ್ಲಿ 4ರಿಂದ 5 ಕಾಳು ಮಾತ್ರ ಬಿತ್ತನೆ ಮಾಡಿದ್ದೀವಿ. ಈ 5 ಗಿಡಗಳು ನಮಗೆ ವರ್ಷ ಪೂರ್ತಿ ತೊಗರಿಕಾಯಿನ ನಮಗೆ ಕೊಟ್ಟಿದೆ. ನಾವು ಈ ಮಾರ್ಕೆಟಲ್ಲಿ ಈ ವರ್ಷದಲ್ಲಿ ತಂದೇ ಇಲ್ಲ ಬಿಡಿ. ಫಸ್ಟ್ ಟೈಮ್ ಬಿಟ್ಟಾಗಲೇ ನಾವು ಒಂದೊಂದು ಸರಿ ಕೀಳುವಾಗಲೇ ನನಗೆ 1-1.5 kg ಅಷ್ಟು ಕಾಯಿ ಸಿಗ್ತಾಯಿತ್ತು. ಆಮೇಲೆ ಮಧ್ಯದಲ್ಲಿ ಸ್ವಲ್ಪ ಕಿತ್ಕೊಂಡಾಗ 1/2 kg ಈ ಥರ ಎಲ್ಲ ಸಿಗ್ತಾಯಿತ್ತು. ಹಾಗಾಗಿ ನಾನು ಮಾರ್ಕೆಟಲ್ಲಿ ತರಲೇ ಇಲ್ಲ. ಹೀಗೆ ಫ್ರೆಂಡ್ಸ್, ನಾವೇ ಆರಾಮಾಗಿ ಆರ್ಗ್ಯಾನಿಕ್ಕಾಗಿ ನಾವು ತರಕಾರಿಗಳನ್ನ ಮನೆಯಲ್ಲೇ ಬೆಳ್ಕೊಬೋದು. ಆಮೇಲೆ ಇನ್ನೊಂದು ಆಲೂಗೆಡ್ಡೆನೂ ಕೂಡ ನಾವು ಬೆಳೆದಿದ್ದೀವಿ ಫ್ರೆಂಡ್ಸ್, ಅದು ತೋರಿಸ್ತೀನಿ ಒಂದು ನಿಮಿಷ. ಈ ತರಕಾರಿನೂ ಕೂಡ ನಾವು ಸುಲಭವಾಗಿ ನಾವು ಬೆಳಿಬೋದು. ನಾವು ಇದಕ್ಕೆ ಸಪ್ರೇಟಾಗಿ ಆಲೂಗೆಡ್ಡೆ ಬೆಳೆಯೋದಕ್ಕೆ ಅಂತ ಹೋಗ್ಬಿಟ್ಟು ನಾವು ಸಪ್ರೇಟಾಗಿ ಆಲೂಗೆಡ್ಡೆನ ತರೋದು ಬೇಡ. ನಮ್ಮ ಮನೆಗೆ ಯೂಸ್ ಮಾಡೋಕ್ಕೆ ಅಂತ ತಂದಿರೋ ಆಲೂಗೆಡ್ಡೆನೇ ಒಂದು ವಾರ ಅದನ್ನು ಹಾಗೆ ಇಟ್ಟಿದ್ರೆ ಅದು ಮೊಳಕೆ ಬಂದಿರುತ್ತೆ, ಅದನ್ನೇ ಭೂಮಿಗೆ ಹಾಕಿದರೆ ಅದು ಆರಾಮಾಗಿ ಬರುತ್ತೆ. ಹಾಗೆ ನೀವು ಇಲ್ಲಿ ನೋಡ್ತಿದ್ರಲ್ಲ, ನಾವು ಉಪಯೋಗಿಸೋದು ಇದು ಹಸುಗಳ ಗೊಬ್ಬರನೇ.
ಇದರಿಂದನೇ ನಮ್ಮ ಗಿಡಗಳನ್ನ ನಾವು ಬೆಳೆಯೋದು. ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನ ಉಪಯೋಗಿಸಲ್ಲ ಮತ್ತು ಯಾವುದೇ ಮೆಡಿಸಿನ್ ಕೂಡ ನಾವು ಅಪ್ಲೈ ಮಾಡೋದಿಲ್ಲ. ಆಮೇಲೆ ನೋಡಿ ಫ್ರೆಂಡ್ಸ್, ಇಲ್ಲಿ ಇನ್ನು ಪಪ್ಪಾಯ ಗಿಡಗಳು ನಮ್ಮ ತೋಟದಲ್ಲಿ ಈಗ ಎಷ್ಟು ಚೆನ್ನಾಗಿ ಬಿಡ್ತಿದೆ. ಲಾಸ್ಟ್ ವಿಡಿಯೋದಲ್ಲಿ ತುಂಬ ಪುಟಾಣಿಯಾಗಿತ್ತು, ಈಗ ಒಂದು ಸ್ವಲ್ಪ ದಪ್ಪದಾಗಿದೆ. ಇದು ತುಂಬ ಈಚಾಗಿದೆ, ತುಂಬ ಹೂಗಳು ಬಿಟ್ಟಿದೆ, ಈಚಾಗಿದೆ. ನಮ್ಮ ತೋಟದಲ್ಲಿ ಒಂದು 4-5 ಪಪ್ಪಾಯ ಗಿಡಗಳು ಹಾಕಿದ್ವಿ. ಇದು ವೆರೈಟಿ ಟೈಪ್ ಇದೆ ಗಿಡಗಳು, ಒಂದೇ ಥರ ಗಿಡಗಳೆಲ್ಲ ನಾಟಿ ಫಾರ್ಮ್ ಈ ಥರ ಎಲ್ಲ ಹಾಕಿದ್ದಾರೆ. ಎಲ್ಲ ಗಿಡಗಳು ಸ್ವಲ್ಪ ಈಗ ಹೂ ಬಿಡ್ತಾ ಇದೆ. ಎಲ್ಲ ಒಂದೇ ಟೈಮಲ್ಲಿ ಹಾಕಿರೋದ್ರಿಂದ ಎಲ್ಲ ಒಂದು ಟೈಮಲ್ಲೇ ಬರುತ್ತೆ. ಬಟ್ ನಾವು 1 ತಿಂಗಳು 2 ತಿಂಗಳು ಬಿಟ್ಟು ಹಾಕಿದರೆ ನಮಗೆ ಕಂಟಿನ್ಯೂ ಆಗಿ ಹಣ್ಗಳು ಸಿಗುತ್ತೆ. ಆರ್ಗ್ಯಾನಿಕ್ ಹಣ್ಗಳನ್ನ ನಾವು ತಿನ್ಬೋದು. ಇಲ್ಲಿ ನೋಡ್ತಾ ಇದ್ದೀವಲ್ಲ, ಇದು ಪುಟಾಣಿ ಗಿಡ. ಇದು ತುಂಬ ಈಸಿನೇ ಫ್ರೆಂಡ್ಸ್. ನಿಮ್ಗೆ ಆನ್ಲೈನಲ್ಲಿ ಕೂಡ ಪಪ್ಪಾಯ ಬೀಜಗಳು ಸಿಗುತ್ತೆ. ಅದನ್ನು ತಂದು ನಾವು ಮಣ್ಣಲ್ಲಿ ಹಾಕಿದರೆ ಸಾಕು, ಹೆಚ್ಚು ಶ್ರಮ ಇಲ್ಲದೆ ಆರಾಮಾಗಿ ಬರುತ್ತೆ. ನಾವು ಇದಕ್ಕೆ ಏನೂ ಎಕ್ಸ್ಟ್ರಾ ಖರ್ಚು ಮಾಡೋಂಗಿಲ್ಲ, ಎಕ್ಸ್ಟ್ರಾ ಟೈಮ್ ಸ್ಪೆಂಡ್ ಮಾಡೋಂಗಿಲ್ಲ. ನಾವು ಒಂದು ದಿನ ಅಥವಾ ದಿನ ಬಿಟ್ಟು ದಿನ ನೀರು ಹಾಕ್ಕೊಂಡ್ರೆ ಸಾಕು, ಈ ಗಿಡಗಳನ್ನ ಆರಾಮಾಗಿ ನಾವು ಬೆಳಿಬೋದು. ಈವನ್ ಪಪ್ಪಾಯ ಗಿಡನ ಪಾಟಲ್ಲಿ ಕೂಡ ಬೆಳೆಸ್ಬೋದು. ನಾವು ಆರಾಮಾಗಿ ಪಪ್ಪಾಯ ಗಿಡ ಪಾಟಲ್ಲಿ ಕೂಡ ಬೆಳೆಯುತ್ತೆ. ಇದರಲ್ಲ ಫ್ರೆಂಡ್ಸ್, ನಾನು ನನ್ನ ಮನೆ ಕೈ ತೋಟದಲ್ಲಿ ಎಷ್ಟು ತರಕಾರಿ ಗಿಡಗಳು ಮತ್ತು ಹೂವಿನ ಗಿಡಗಳನ್ನ ಬೆಳ್ಕೊಂಡಿದ್ದೀನಿ ಅಂತ. ಇದನ್ನು ನೋಡಿದಂಥ ನಿಮಗೂ ಕೂಡ ಒಂದು ಇನ್ಸ್ಪಿರೇಷನ್ ಆದರೆ ಅದು ನನಗೆ ಖುಷಿ ವಿಷಯನೇ. ನಿಮ್ಮ ಸುಮ್ಮನೆ ಅನ್ನೆಸೆಸರಿ ನಾವು ಟೈಮ್ ವೇಸ್ಟ್ ಮಾಡೋದ್ರ ಬದಲು ನಮಗಿರೋ ಟೈಮಲ್ಲಿ ನಮಗೆ ಖುಷಿ ಕೊಡೋ ಅಂಥ ಇಂಥ ಕೆಲಸಗಳನ್ನ ಮಾಡೋದ್ರಿಂದ ನಮಗೆ ಒಳ್ಳೆಯ ಹಣ್ಣು ತರಕಾರಿನೂ ಸಿಗುತ್ತೆ, ನಮ್ಮ ಮನಸ್ಸಿಗೂ ಸ್ವಲ್ಪ ಖುಷಿ ಸಿಗುತ್ತೆ. ಟ್ರೈ ಮಾಡ್ಬೋದು, ಖಂಡಿತ ಟ್ರೈ ಮಾಡಿ. ನೀವೀಗ ನೋಡ್ತಾ ಇರೋದು ಕಂಪ್ಲೀಟ್ ನಮ್ಮ ತೋಟದ್ದು ವ್ಯೂ. ನನ್ನ ಕಡೆಯಿಂದ ಇನ್ನೊಂದು ಸಲಹೆ ಏನಂದರೆ, ಮನೆ ಹತ್ರ ಈ ಥರ ಜಾಗ ಇಲ್ಲದಿರೋರು ಟೆರೆಸ್ ಮೇಲೆ ಆರಾಮಾಗಿ ಪಾಟ್ಗಳಲ್ಲೇ ನಾವು ಹಣ್ಣು ತರಕಾರಿಗಳನ್ನ ಈಸಿಯಾಗಿ ಬೆಳ್ಕೊಬೋದು. ನಾವು ಸ್ವಲ್ಪ ಮನಸ್ಸು ಬಿಟ್ಟು ಪ್ರಯತ್ನ ಮಾಡಬೇಕು ಅಷ್ಟೇ ಫ್ರೆಂಡ್ಸ್. ನಮ್ಮ ಕೈಯಲ್ಲಿ ಆಗದಿರೋದು ಏನೂ ಇಲ್ಲ. ನನಗೆ ಈ ಸಂದರ್ಭದಲ್ಲಿ ಒಂದು ಮೋಟಿವೇಶನಲ್ ಹಾಡು ನೆನಪಿಗೆ ಬರ್ತಾಯಿದೆ. ಹಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಹೀಗೆ ನಮಗೆ ನಾವೇ ಮೋಟಿವೇಟ್ ಮಾಡಿಕೊಂಡು ಮುಂದೆ ಸಾಗ್ತಾ ಇರಬೇಕು. ನನಗೆ ಈ ವಿಡಿಯೋ ಶೂಟ್ ಮಾಡೋಕ್ಕೆ ಹೆಲ್ಪ್ ಮಾಡಿದ ಅಶ್ವಿನಿಗೆ ಥ್ಯಾಂಕ್ ಯು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಮತ್ತು ಹೆಲ್ಪ್ಫುಲ್ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನಗೆ ಇನ್ನೂ ಒಳ್ಳೊಳ್ಳೆ ಇನ್ಫಾರ್ಮೇಷನ್ನ ನಿಮ್ಮ ಮುಂದೆ ತರೋಕ್ಕೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.